ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ಸೂರಜ್ ಅಜ್ಜಿ ಇನ್ನಿಲ್ಲ ಅಂತಕ್ಕಂಥ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹರಿದಾಡ್ತಾ ಇದೆ. ಹಾಗಾದರೆ ಯಾರು ಈ ಸೂರಜ್ ಅಜ್ಜಿ ಮತ್ತು ಇವರು ಏನರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕಂಟೆಂಟಲ್ಲಿ ಫೇಮಸ್ ಆಗಿದ್ರು, ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ. ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಇವತ್ತು ಎಷ್ಟು ಬೆಳೀತಾ ಇದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಲಕ್ಷ್ಮೀ ಮಾಸ್ತಪ್ಪ ನಾಯ್ಕ್ ಅಜ್ಜಿ ಅವರ ವಯೋಸಹಜ ಕಾಯಿಲೆಯಿಂದ ನರಳ್ತಾ ಇದ್ರಂತೆ. ನೋಡಿ, ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಅಂತ ಒಂದು ಸುದ್ದಿ ಬಂತು. ಬಟ್ ಸೂರಜ್ ಆಚಾರಿ ಅವ್ರ ಜೊತೆಗಿನ ಒಂದು ರೀಲ್ಸ್ ಮೂಲಕ ಲಕ್ಷಾಂತರ ಫಾಲೋವರ್ಸ್ ಮನ ಗೆದ್ದಿದ್ರಂತೆ. ಇವರು ಲಕ್ಷಾಂತರ ಫಾಲೋವರ್ಸ್ ಇರ್ತಕ್ಕಂಥ ಒಂದು ಕಂಟೆಂಟ್ ಕ್ರಿಯೇಟರ್ ಅಜ್ಜಿ ಇವತ್ತು ನಿಧನರಾಗಿದ್ದಾರೆ. ಬಟ್ ನೀವು ಅನ್ನಿಸ್ಬೋದು, ಇವ್ರು ಯಾರು ಏನರಲ್ಲಿ ಫೇಮಸ್ಸು, ಇವ್ರ ಬಗ್ಗೆ ಏನು ವೀಡಿಯೋ ಮಾಡುವಂಥದ್ದು ಏನಿರೋದು ಅಂತ ನೀವು ಕೇಳ್ಬೋದು. ಬಟ್ ಹಾಗೆಲ್ಲ ಇಲ್ಲ. ಒಂದೊಂದು ನೋಡಿ, ಈಗ ಸೋಷಿಯಲ್ ಮೀಡಿಯಾ ಕಾಲದಲ್ಲೂ ಕೂಡ ಇಷ್ಟು ಲಕ್ಷ ಫಾಲೋವರ್ಸ್ ಅಂತಿದ್ರೆ ಒಂದು ಏನೋ ಅಚೀವ್ಮೆಂಟ್ ಇದ್ದಂಗೆ ಅದು ಅಷ್ಟೇ. ಎಲ್ಲೋ ಒಂದು ಏನೋ ಅಚೀವ್ಮೆಂಟ್ ಇದ್ದಂಗೆ ಇಷ್ಟು ಲಕ್ಷ ಫಾಲೋವರ್ಸ್ ಇರೋದ್ರಿಂದ ತುಂಬ ಒಳ್ಳೆ ಫಾಲೋವರ್ಸ್ ಇರತಕ್ಕಂಥ ಅಜ್ಜಿ ಒಂದು ಕಂಟೆಂಟಲ್ಲಿ ಒಂದು ಏನಂತಂದರೆ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ, ನನಗೆ ಇಷ್ಟು ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂತಕ್ಕಂಥ ಒಂದು ಅಜ್ಜಿ ಇವತ್ತು ಒಂದು ಮೆಚ್ಚುಗೆಯಿಂದ ವೀಡಿಯೋ ಮಾಡಬೇಕಾಗಿರುತ್ತೆ ಬಂತು ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು, ಓವರ್ ನೈಟ್ ಸ್ಟಾರ್ ಆಗಬೇಕು ಅಂತ ಕೂಡ ಕನಸ್ಕೊಂಡು ಬರ್ತಕ್ಕಂಥ ನೀವು ಎಷ್ಟೋ ಜನ ನಾವು ನೋಡ್ಬೋದು. ಅಂದಿನ ಒಂದು ಯುವ ಜನತೆಯ ದೊಡ್ಡ ಕನಸು ಅಂತಂದರೆ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು ಅಂತ. ಆದರೆ ತಮ್ಮ 90ನೇ ವಯಸ್ಸಿನಲ್ಲೇ ದೇಶದ ಅತ್ಯಂತ ಹಿರಿಯ ಸೋಷಿಯಲ್ ಮೀಡಿಯಾ ನ್ಯೂಸ್ಟಿಯರ್ ಆಗಿ ಇಂಟರ್ನೆಟ್ನಲ್ಲಿ ಹವಾ ಸೃಷ್ಟಿಸಿದ ನಮ್ಮೆಲ್ಲರ ಪ್ರೀತಿಯ ಲಕ್ಷ್ಮಿ ಅಜ್ಜಿ ಇನ್ನಿಲ್ಲ. ನೋಡಿ, ಲಕ್ಷ್ಮಿ ಅಜ್ಜಿ ಅಂತ ಹೆಸರು, ಲಕ್ಷ್ಮಿ ಅಜ್ಜಿ ಇನ್ನಿಲ್ಲ ಎಂಬ ಒಂದು ಕಹಿ ಸುದ್ದಿಯನ್ನು ಇದೀಗ ಹೊರಬಿಡ್ತಾ ಇದ್ದೀನಿ. ತಮ್ಮ ಮುಗ್ಧ ನಟನೆಯಿಂದ ಇಡೀ ಕರುನಾಡನ್ನೇ ನಗಿಸ್ತಿದ್ದ ಅಜ್ಜಿ ಅಗಲಿಕೆಗೆ ನೆಟ್ಟಿಗರು ತುಂಬ ಕಂಬನಿ ಮಿಡಿತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ವಯೋಸಹಜ ಕಾಯಿಲೆ ಅಂದರೆ ವಯಸ್ಸಾಗಿ ಕಾಯಿಲೆ ಬಂದಿದೆ ಅವರಿಗೆ. ವಯಸ್ಸಾದ್ಮೇಲೆ ಎಲ್ಲರೂ ಕೂಡ ಸಾವನ್ನಪ್ಪತಕ್ಕಂಥದ್ದು ಎಲ್ಲರೂ ಕೂಡ ಸಹಜನೇ ಇದ್ದದ್ದೇ, ಇಲ್ಲ ಅಂತಲ್ಲ. ಕೆಲವರು 60 ವರ್ಷಕ್ಕೂ ಸಾಯ್ತಾರೆ, ಕೆಲವರು 47 ವರ್ಷಕ್ಕೂ ಸಾಯ್ತಾರೆ, ಕೆಲವರಂತೂ 90, 100 ವರ್ಷ, 114 ವರ್ಷನೂ ಕೂಡ ಬದುಕಿರ್ತಾರೆ. ನೋಡಿ, ಸಾಲುಮರದ ತಿಮ್ಮಕ್ಕ ಅಂತ ನೀವು ನೋಡಿರ್ಬೋದು, ಅವರು ಕೂಡ ತುಂಬ ವರ್ಷಗಳ 100 ವರ್ಷದ ಮೇಲೆ ಕೂಡ ಬದುಕಿದ್ರು ಅವರು. ಬಟ್ ಅದೇ ರೀತಿ ಈ ಅಜ್ಜಿನೂ ಕೂಡ ಅಷ್ಟೇ, ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರೂ ಕೂಡ 110 92 ವಯಸ್ಸು ಅವ್ರಿಗೆ, 92 ವಯಸ್ಸು, 110 ಬದುಕಿದ್ದಾರೆ. ನೋಡಿ, ಅವರ ಅಡ್ರೆಸ್ ಬಂದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯವರಾದ ಜಿ ಕನ್ನಡದ ಒಂದು ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಸೂರಜ್ ಆಚಾರ್ಯ ಅವರ ಸ್ವಂತ ಮುತ್ತಜ್ಜಿ ಅಂತೆ, ಅವರು ಸ್ವಂತ ಅಜ್ಜಿ ಅಂತೆ, ಲಕ್ಷ್ಮೀ ಮಾಸ್ತಪ್ಪ ನಾಯ್ಕ್ ಅಂತ. ಅವರು ಇಂದು ವಯೋಸಹಜ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ. ಮತ್ತು ಮರಿ ಮೊಮ್ಮಗನಾದ ಜೊತೆ ರೀಲ್ಸ್ ಮಾಡ್ತಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚ್ತಾ ಇದ್ರು ಅಷ್ಟೇ. ಅವರು ಮರಿ ಮೊಮ್ಮಗ ಅಂತ ನಾವು ಕುರಿ ಮೊಮ್ಮಗ ಅಂತ ನಾವೇನು ಕರಿತೀವಿ, ಮೊಮ್ಮಗ ಅಂತ ನಾವೇನು ಕರಿತೀವಿ, ಮೊಮ್ಮಗನ ಜೊತೆ ರೀಲ್ಸ್ ಮಾಡಿಕೊಂಡೇ ಫೇಮಸ್ ಆಗಿದ್ರು, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಅಜ್ಜಿ ಈಗ ಒಂದು ಅಗಲಿಕೆಗೆ ಕಾರಣರಾಗಿದ್ದಾರೆ. ನೋಡಿ, ಸೂರಜ್ ಕುಟುಂಬಕ್ಕೆ ಮಾತ್ರ ಅಲ್ಲ, ಲಕ್ಷಾಂತರ ಫಾಲೋವರ್ಸ್ಗೂ ಕೂಡ ದೊಡ್ಡ ಆಘಾತ ಬಂದಿದೆ ಅಂತ ಹೇಳ್ಬೋದು. ಅವರ ಒಂದು ಫಾಲೋವರ್ಸ್ ಯಾರ್ಯಾರು ದಯವಿಟ್ಟು ನೀವು ಫಾಲೋ ಮಾಡ್ತಾ ಇದ್ದೀರಾ, ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೇನಿಸುತ್ತೆ ನೀವು ಕೂಡ ಕಾಮೆಂಟ್ ಮಾಡಿ. ಯಾಕೆಂದರೆ ಕೆಲವು ಫಾಲೋವರ್ಸ್ ಇರ್ತಕ್ಕಂಥ ಅಜ್ಜಿ ಆ ಫಾಲೋವರ್ಸ್ನ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ರೆ ಏನೋ ಗೊತ್ತಿಲ್ಲ. ನೋಡಿ, ಅವರು ಮಾಡಿರ್ತಕ್ಕಂಥ ಕಂಟೆಂಟ್ಗಳು, ವೀಡಿಯೋಗಳು ನೀವೆಲ್ಲ ಕೂಡ ನೋಡ್ತಾ ಇರ್ತೀರ ಸದಾ. ಅವ್ರು ಮಾಡಿರ್ತಕ್ಕಂಥ ವೀಡಿಯೋಗಳು ಎಷ್ಟು ವರ್ಷದಿಂದ ಶ್ರಮ ಪಟ್ಟಿದ್ರು. ನೋಡಿ, ಅವ್ರು ಬದುಕಿದ್ದಾಗಂತೂ ಏನೇನೋ ಅವ್ರ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರು, ಏನೇನು ಮಾಡಬೇಕು ಅಂದ್ಕೊಂಡಿದ್ರು, ಅದೆಲ್ಲ ಈಡೇರಿತ್ತೋ ಇಲ್ವೋ. ಆದರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಅವ್ರು ಏನೋ ಇಷ್ಟು ಫಾಲೋವರ್ಸನ್ನು ಗಿಟ್ಟಿಸ್ಕೊಂಡಿದ್ರು. ಬಟ್ ಈಗ ಫಾಲೋವರ್ಸ್ ಗಿಟ್ಟಿಸಿದ ಮೇಲೆ ನಂತರ ತೀರೋಗಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ. ನೋಡಿ, ತೀರೋಗಿದ್ದಾರೆ ಅಂತಂದಮೇಲೆ ಈಗ ಅವರು ಒಂದು ನೆನಪು ಶಾಶ್ವತವಾಗಿ ಈ ಥರ ಒಂದು ರೀಲ್ಸ್ ಮಾಡೋಗಿದ್ರು, ರೀಲ್ಸಲ್ಲಿ ಒಂದು ಮಿಂಚಿ ಜನಗಳ ಒಂದು ಫಾಲೋವರ್ಸನ್ನು ಮನಸ್ಸನ್ನು ಗೆದ್ದಿದ್ರು ಅಂತಕ್ಕಂಥದ್ದು ಒಂದು ನೆನಪಾಗಿ ಉಳ್ಕೊಳ್ಳುತ್ತೆ. ಅವ್ರಿಗೇನಂತಂದರೆ ಅಜ್ಜಿಗೆ ಅಂತಂದರೆ ನಾವು ಅಜ್ಜಿಯವರು ಇವರೆಲ್ಲ ಈ ವಯಸ್ಸಾದವರೆಲ್ಲ ಏನು ಒಂದು ಕಂಟೆಂಟ, ವಯಸ್ಸಾದವ್ರ ಬಗ್ಗೆ ಎಲ್ಲ ಈ ರೀತಿ ವೀಡಿಯೋ ಮಾಡೋದು ತಪ್ಪು ಅಂತ ಕೂಡ ನೀವು ಅನಿಸ್ಬೋದು. ನಿಜವಾಗ್ಲೂ ನೋಡಿ, ವಯಸ್ಸಾದವರು ಎಷ್ಟೋ ಜನ ಸಾಧಕರು ಕೂಡ ಇವತ್ತು ನಮ್ಮಲ್ಲಿ ಇನ್ನೂ ಕೂಡ ಹಾಗೇ ಇದ್ದಾರೆ. ವೀಡಿಯೋ ಮಾಡಬೇಕು ಅವ್ರ ಬಗ್ಗೆ. ಯಾಕೆಂತಂದರೆ ಜನ ಮೆಚ್ಚಿದ ಕೆಲವೊಂದಷ್ಟು ಫಾಲೋವರ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಯೂಟ್ಯೂಬರ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸಿನಿಮಾ ನಟಿಯರ ಬಗ್ಗೆ ವೀಡಿಯೋ ಮಾಡಲೇಬೇಕು. ನೋಡಿ, ಈಗಷ್ಟು ಸಿನಿಮಾ ಇಂಡಸ್ಟ್ರಿ ಬದಲು ಒಂದು ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿನೇ ಈಗ ಒಂದು ಉದ್ಯಮ ಆಗ್ತಾ ಇದೆ ಸಪ್ರೇಟು. ನೀವೆಲ್ಲ ಕೂಡ ನೋಡ್ತಾ ಇರ್ಬೋದು. ಕೆಲವೊಂದು ಇಷ್ಟು ಯೂಟ್ಯೂಬರ್ ಟಾಪ್ ಯೂಟ್ಯೂಬರ್ ಆಗಿದ್ದಾರೆ, ಕೆಲವೊಂದಷ್ಟು ಗೆದ್ದಿದ್ದಾರೆ, ಸೋತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ಕೂಡ, ನಿಮಗೂ ಕೂಡ ಕೆಲವೊಂದಷ್ಟು ಜನಕ್ಕೆ ಯೂಟ್ಯೂಬರ್ ಆಗಬೇಕು, ನಾನು ಕೆಲವೊಂದಷ್ಟು ಪೇಜ್ಗಳಲ್ಲಿ ಮಿಂಚಬೇಕು, ಕೆಲವೊಂದಷ್ಟು ಫೇಸ್ಬುಕ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು, ಟ್ವಿಟ್ಟರಲ್ಲಿ ಖಾತೆಯಲ್ಲಿ ಮಿಂಚಬೇಕು. ಈ ಥರ ಎಲ್ಲ ಒಂದು ಅವಕಾಶ ಸಿಗುವಂಥದ್ದು ಅಷ್ಟು ಈಸಿ ಅಲ್ಲ. ಅವಕಾಶ ಅಂತಲ್ಲ, ಎಲ್ರಿಗೂ ಅವಕಾಶ ಸಿಗುತ್ತೆ, ಬಟ್ ಬೆಳೀತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಬೆಳಿಬೇಕು ಅಂತಂದರೆ
ಏನೇನಾದರೂ ಒಂದು ಜಯಿಸಿ ನಿಲ್ಲಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಯಾಕೆಂತಂದರೆ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಈಗಾಗಲೇ ತುಂಬ ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಹೋಗ್ತಾ ಇದೆ, ಸಣ್ಣ ಮಟ್ಟದಲ್ಲಿ ಇನ್ನೂ ಕೂಡ ಇಲ್ಲ. ಯಾಕೆಂದರೆ ಅಷ್ಟೇ ಕಾಂಪಿಟೇಷನ್ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರೋ ಮಟ್ಟಿಗೆ ಎಷ್ಟೆಷ್ಟು ಟಾಪ್ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ ಇವತ್ತು. ಮತ್ತು ಇನ್ನೂ ಕೂಡ ತಮ್ಮ ಹೊಸ ಚಾನಲ್ಗಳನ್ನ ಮಾಡ್ಕೊತಾನೇ ಇದ್ದಾರೆ ಕಂಟೆಂಟ್ ಕ್ರಿಯೇಟರ್ ಆಗಿ. ಬಟ್ ಅವರು ಹಿಂದೆ ಅಷ್ಟೇ ಶ್ರಮವನ್ನು ಪಟ್ಟಿದ್ದಾರೆ. ಹಿಂದೆ ಅಂತಂದರೆ ಅಷ್ಟೇ ಒಂದು 3-10 ವರ್ಷಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಎಷ್ಟೋ ಜನ ನೀವು ಕೇಳ್ಬೋದು ಸೋಷಿಯಲ್ ಮೀಡಿಯಾ ಕಂಟೆಂಟರು ಏನು ಇವರೆಲ್ಲ ಏನು ಸಾಧಕರು ಅಂತ ನೀವು ಕೇಳ್ಬೋದು. ಬಟ್ ಏನಂತಂದರೆ ಅವರು ಫಾಲೋವರ್ಸ್ನ ಬರ್ಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಷ್ಟೋ ವರ್ಷವನ್ನು ಶ್ರಮ ಹಾಕಿ, ಬಟ್ ಎಷ್ಟೆಷ್ಟೋ ವರ್ಷದಿಂದ ರೀಲ್ಸನ್ನು ಮಾಡ್ತಾ ಬಂದು ಅವ್ರದ್ದೇ ಆದಂಥ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದು ಜನಗಳ ಮನಸ್ಸನ್ನು ಗೆದ್ದು ಫಾಲೋವರ್ಸ ಮಾಡಿಸ್ಕೊಂಡಿರೋದನ್ನ ನಾವು ಸಾಧಕರು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೋಡಿ, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಅಂದರೆ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೋಡಿ, ನಾವು ಈಗ ಕಾಲ ಹೆಂಗೆ ಬದಲಾಗ್ತಾ ಇದೆ, ಇನ್ನು 30 ವರ್ಷ ಹೋಗ್ಬಿಟ್ರೆ ಸೋಷಿಯಲ್ ಮೀಡಿಯಾನೂ ಇರಲ್ಲ, ಬೇರೆ ಇನ್ಯಾವುದು ಮೀಡಿಯಾ ಬಂದುಬಿಡುತ್ತೆ. ಆ ರೀತಿ ಅಂಥ ಒಂದು ಕಾಲದಲ್ಲಿ ನಾವು ಈಗ ಇರ್ತಾ ಇರೋದ್ರಿಂದ ನೋಡಿ, ಸಾಧನೆ ಅಂತಕ್ಕಂಥದ್ದನ್ನು ಲಕ್ಷಾಂತರ ಫಾಲೋವರ್ಸ್ ಮನಗೆದ್ದಿದ್ದವರು ಅಜ್ಜಿಯವರು ಇವತ್ತು ತೀರ್ಕೊಂಡಿರೋದಂದು ನೋಡಿ. ಸಾವು ಅಂತಕ್ಕಂಥದ್ದು ಎಲ್ಲರೂ ಕೂಡ ಬರ್ತಕ್ಕಂಥದ್ದು ಕಾಮನ್ ಇದ್ದಿದ್ದೆ, ಇಲ್ಲ ಅಂತಲ್ಲ. ಒಂದೊಂದು ಟೈಮಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ನಾವು ಸಾಯ್ಬೋದು. ಇವತ್ತು ಅಂತ ನೋಡಿ, ಸಾವು ಅಂತಕ್ಕಂಥದ್ದು ಒಂದು ನೀರಿನ ಮೇಲೆ ಇರ್ತಕ್ಕಂಥ ಒಂದು ಗುಳ್ಳೆ ಇದ್ದಾಗೆ. ಯಾವಾಗ ಬೇಕಾದ್ರೂ ಸಾವು ಬರ್ಬೋದು, ಯಾವಾಗ ಬೇಕಾದ್ರೂ ನೋವು ಬರ್ಬೋದು, ಯಾವಾಗ ಬೇಕಾದ್ರೂ ಕಷ್ಟ ಸುಖಗಳು ಬರ್ಬೋದು. ಹಿಂಗೆ ಬರ್ತಾ ಇರುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಅದನ್ನು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ ನಾವು. ಅಡ್ಜಸ್ಟ್ ಅಂದರೆ ಅನುಸರಿಸ್ಕೊಂಡು ಒಂದೊಂದಕ್ಕೊಂದು ಸಾವು ನೋವುಗಳು ಕಷ್ಟ ಸುಖಗಳು ಎಲ್ಲನೂ ಕೂಡ ಅನುಸರಿಸ್ಕೊಂಡು ಹೋಗ್ತೀವಲ್ಲ, ಫೀಲಿಂಗ್ಸನ್ನು ಅದೆಲ್ಲನೂ ಅನುಸರಿಸ್ಕೊಂಡು ಹೋಗ್ತಕ್ಕಂಥವನೇ ಮಾನವ ಅಂತ ಕೂಡ ಹೇಳ್ಬೋದು. ಬಟ್ ನೋಡಿ, ಅಜ್ಜಿನೂ ಕೂಡ ಅದೇ ರೀತಿ ಅನುಸರಿಸ್ಕೊಂಡು ಬಂದಿದ್ದವರು ನೋಡಿ. 92 ವರ್ಷಗಳ ಕಾಲ ಬದುಕಿದ್ದಾರೆ ನೋಡಿ. ಅವರಿದ್ದ ವಯಸ್ಸಿನಲ್ಲಿ ಎಷ್ಟೆಷ್ಟು ಏನೇನು ಕಷ್ಟ ನೋವುಗಳನ್ನ ಅನುಭವಿಸಿದ್ರೆ ಏನೋ ಅದಂತೂ ಡೀಟೇಲ್ಸ್ ಇಲ್ಲ. ಯಾಕೆಂತಂದರೆ ಇವಾಗಂತೂ ಹೋಗ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನಾವು ಅಂದರೆ ಹೋಗೋ ಟೈಮಲ್ಲಿ ಸಾಯೋ ವಯಸ್ಸಲ್ಲಿ ಏನಾದರೂ ಒಂದು ಮಾಡಿಬಿಟ್ಟು ಹೋಗಬೇಕು, ನಾವು ಜಯಿಸ್ಬಿಟ್ಟು ಹೋಗಬೇಕು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚೋಕೆ ಬಂದಿದ್ರು ಅಷ್ಟೇ. ಆದರೆ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು, ಗಡ್ಡಪ್ಪ ಅನ್ನೋರು ಕೂಡ ತೀರ್ಕೊಂಡಿದ್ರು. ಎಷ್ಟೋ ಜನ ಹಿರಿಯ ನಟರು ಕೂಡ ತೀರ್ಕೊಂಡಿದ್ದಾರೆ. ಉಮೇಶ್ ಅಂತಕ್ಕಂಥ ಹಿರಿಯ ನಟ ಆಗಿರ್ಬೋದು, ಎಷ್ಟೋ ಹಿರಿಯ ನಟರೆಲ್ಲ ತೀರ್ಕೊಂಡಿದ್ದು ನಾವು ನೋಡಬೇಕಂತಂದರೆ ಅದು ಅವರು ಸಾವು ಅಂತಕ್ಕಂಥದ್ದು ಹೇಗೆ ಬಂತು, ಅಲ್ಲಿಂದ ಸಾವು ಅಂತಕ್ಕಂಥದ್ದು ಬರಬೇಕಾದ್ರೆ ಅವ್ರ ಹಿಂದೆ ಎಲ್ಲ ಏನು ಮಾಡಿದ್ರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಅಷ್ಟು ಒಳ್ಳೆಯದು. ಯಾಕೆಂತಂದರೆ ಸಾವು ನೋವು ಅಂತಕ್ಕಂಥದ್ದು ಹೇಳಿ ಕೇಳಿ ಬರಲ್ಲ. ನೀವೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಹೇಳಿ ಕೇಳಿ ಬರದೇ ಇದ್ದರೂ ಕೂಡ ಈ ರೀತಿ ಆಗ್ತಕ್ಕಂಥದ್ದು ಖಡಾಖಂಡಿತವಾಗಿ ಹಾಗೇ ಆಗುತ್ತೆ. ನೋಡಿ, ರೀಲ್ ಸ್ಟಾರ್ ಲಕ್ಷ್ಮಿ ಅಜ್ಜಿ ಇನ್ನಿಲ್ಲ ಅಂತಂದರೆ ಕಿವಿ ಕೇಳ್ತಾನೆ ಇರಲಿವಂತೆ. ಅವ್ರಿಗೆ ಕಿವಿ ಕೂಡ ಕೇಳ್ತಿರ್ಲಿಲ್ಲ. ಬಟ್ ಏನಂತಂದರೆ ಆಲ್ಮೋಸ್ಟು ತುಂಬ ವಯಸ್ಸಾದ ಮೇಲೆ ಕಿವಿ ಮಂದ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಸಹಜನೇ. ಅದು ಆಲ್ಮೋಸ್ಟು 80-92 ವಯಸ್ಸಲ್ಲಿದ್ದಾರೆ ಅಂತಂದರೆ ಕಿವಿ ಅಷ್ಟು ಕೇಳ್ತಿರ್ಲಿಲ್ಲ. ಬಟ್ ಆದರೂ ಕೂಡ ವಯಸ್ಸಾಗಿತ್ತು, ಈಗ ತೀರ್ಕೊಂಡ್ರು. ಬಟ್ ಏನಂತಂದರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಒಂದೇನೋ ನಾನು ಹೋಗಬೇಕು ಅಂತ ಅವ್ರ ಕನಸೇನಲ್ಲ, ಏನೋ ಅವ್ರ ಮೊಮ್ಮಗ ಮಾಡಿರ್ತಕ್ಕಂಥ ಒಂದು ಹೇಳ್ಕೊಟ್ಟಿರ್ತಾರೆ ಅಜ್ಜಿಗಷ್ಟೇ. ಸೋಷಿಯಲ್ ಮೀಡಿಯಾ ಅಂದರೆ ಅಜ್ಜಿಗೇನು ಅಷ್ಟು ಗೊತ್ತಿರಲ್ಲ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಅಂದರೆ ಏನೋ ನಾವು ಇದ್ರ ಏನು ಮಾಡಬೇಕು ಅಂತಲೇ ಅಜ್ಜಿಗೆ ಗೊತ್ತಿರಲ್ಲ. ಆದರೂ ಅವ್ರ ಮೊಮ್ಮಗ ಅಂತಕ್ಕಂಥವ್ರು ಏನೋ ಒಂದು ನಾನು ನಮ್ಮ ಅಜ್ಜಿಗೆ ಏನೋ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಕೂಡ ಒಂದು ಫಾಲೋವರ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಏನೋ ಒಂದು ಅವ್ರದ್ದೇ ಆದಂಥ ಒಂದು ಕಂಟೆಂಟನ್ನು ವೀಡಿಯೋನ ಮಾಡಿಕೊಟ್ಟಿದ್ರು ಅಷ್ಟೇ. ಅದನ್ನು ಮಾಡಿಕೊಟ್ಮೇಲೆ ತನ್ನದೇ ಆದ ಒಂದು ಎಡಿಟಿಂಗ್ ಸ್ಟೈಲಲ್ಲಿ ಮಾಡಿಕೊಟ್ಟು ನಂತರ ಅಜ್ಜಿನೂ ಕೂಡ ಸ್ವಲ್ಪ ಏನೋ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಶೇರ್ ಮಾಡಿಕೊಂಡು ಏನೋ ಫೇಮಸ್ ಆಗೋ ರೀತಿ ಮಾಡ್ಕೊಂಡಿದ್ರು ಅಜ್ಜಿನ. ಬಟ್ ಈ ಅಜ್ಜಿ ಇವತ್ತು ಇಲ್ಲದೇ ಇರ್ತಕ್ಕಂಥದ್ದಂತೂ ಒಂದು ದುಃಖದ ಸಂಗತಿ ಅಂತ ಹೇಳ್ಬೋದು. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬ ನಟರ ಬಗ್ಗೆ ನಟಿಯರ ಬಗ್ಗೆ ಎಷ್ಟೆಷ್ಟು ಇಂಥ ಒಂದು ಕುತೂಹಲಕರವಾದ ಸಂಗತಿಯನ್ನೆಲ್ಲ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.